ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಹೊಸ ರೀತಿಯಲ್ಲಿ ಒಂದು ಬದನೆಕಾಯಿ ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಬದನೆಕಾಯಿ ಚಟ್ನಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ, ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗದೇ ಇರೋರಿಗೆ ಕೂಡ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಎಣ್ಣೆ ಸವರ್ಬಿಟ್ಟು ಬೆಂಕಿ ಮೇಲೆ ಸುಟ್ಕೋಬೇಕು. ಗ್ಯಾಸ್ ಮೇಲೆ ಆಗಲಿ, ನೀವು ಒಲೆ ಇದ್ದರೆ ಒಲೆಯಲ್ಲಾದ್ರೂ ಇನ್ನೂ ಟೇಸ್ಟಾಗಿ ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಲೆಯಲ್ಲಿ ಸುಡಿಯೋದ್ರಿಂದ. ಒಲೆ ಇಲ್ಲ ಅಲ್ಲ, ಗ್ಯಾಸಿನ ಮೇಲೆ ಸುಟ್ಕೊಂಡಿದ್ದೀನಿ. ಇವಾಗ ಸುಟ್ಟಿದ್ದಾದಮೇಲೆ ಚೆನ್ನಾಗಿ ಇದನ್ನು ಎಲ್ಲ ಸಿಪ್ಪೆನ ಬಿಡಿಸ್ಕೋಬೇಕು. ಚೆನ್ನಾಗಿ ಸಿಪ್ಪೆ ಬಿಡಿಸಿಲ್ಲ ಅಂದರೆ ಕರ್ಕರಂಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಸುಟ್ಟಿದ್ದಾದಮೇಲೆ ಇದನ್ನು ನೀಟಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾದ್ಮೇಲೆ ಕಲ್ಲಿದ್ದರೆ ಕಲ್ಲಲ್ಲೇ ಕುಟ್ಟಿ. ನಮ್ಮದು ಕಲ್ಲಿಲ್ಲ, ಕುಟ್ಟೋ ಕಲ್ಲಿಲ್ಲ, ಇದೇ ಸಣ್ಣಿದೆ ಕುಟಾಣಿ ಅಂತ, ದೊಡ್ಡ ಕಲ್ಲಿಲ್ಲ. ಹಾಗಾಗಿ ನಾನು ಇಲ್ಲೇ ಕುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಈ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಕುಟ್ತಾ ಇದೆ. ಅದು ಫಸ್ಟೇ ಬೆಣ್ಣೆ ಥರ ಇರುತ್ತೆ, ಮೆತ್ತಗಿರುತ್ತೆ. ಬದನೆಕಾಯಿ ಸುಟ್ಟ ಮೇಲೆ ಒಂದು ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾನಿಲ್ಲಿ ಖಾರನ ಹಾಕ್ತಾಯಿದ್ದೀನಿ ರುಚಿಗೆ. ನೀವು ಹಸಿಮೆಣ್ಸಿನ್ಕಾಯಿ ಇದ್ದರೂ ಕೂಡ ಮಿಕ್ಸಿ ಮಾಡಿ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ತುಂಬ ಈ ವಾರದಲ್ಲಿ ಜಾಸ್ತಿ ತಿಂದಿದ್ದಾಯಿತು ನಾನು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನಿಲ್ಲಿ ಖಾರ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಜಜ್ಜಿ ಹಾಕೋಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತಿಲ್ಲಿ ಶೇಂಗದ ಪೌಡ್ರನ್ನ ಹಾಕೋತಿದ್ದೀನಿ, ಅಂದರೆ ಕಡಲೆ ಬೀಜದ ಪೌಡರ್ ಹಾಕೋತಾ ಇದ್ದೀನಿ. ಈ ಪುಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಬದನೆಕಾಯಿ ಚಟ್ನಿಗೆ. ಹಾಗೆ ನಾನು ಹಸಿ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಹುರಿದು ಕೂಡ ಹಾಕೋಬೋದು, ಇದು ಹಾಗೆ ಕೂಡ ಹಾಕೋಬೋದು. ನಾನು ಇಲ್ಲಿ ಹಾಗೇನೆ ಹಾಕ್ತಾ ಇದ್ದೀನಿ. ನಿಮ್ಗೆ ಹಾಗೆ ಹಸಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿ ನೀವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲೇ ಕಲಿಸ್ಕೋಬೇಕು. ಸ್ಪೂನಲ್ಲಿ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ, ಅದು ಬೆಣ್ಣೆ ಥರ ಆಗಿಬಿಟ್ಟಿದೆ ನೋಡಿ. ಚಟ್ನಿ ಎಷ್ಟು ಸ್ಮೂತಾಗಿ ನೀಟಾಗೆ ಬಂದಿದೆ. ಇವಾಗ ಅದನ್ನು ಈರುಳ್ಳಿನ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಕಲಿಸೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ, ಒಂದು ಟೇಸ್ಟ್ ಕೂಡ ಇನ್ನೂ ಹೆಚ್ಚಿಗಾಗುತ್ತೆ. ಹಾಗಾಗಿ ನೋಡಿದ್ರಲ್ಲ ಬದನೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ಕಲಿಸ್ತಾ ಇದ್ರೇ ಘಮ ಹಾಗೆ ಬರ್ತಾ ಇದೆ, ತಿನ್ನಬೇಕು ಅನಿಸ್ತಾ ಇದೆ. ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ ಕೂಡ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೂ. ತುಂಬ ಬೇಗನೆ ಮಾಡ್ಕೋಬೋದು ಸುಲಭವಾಗಿ. ನೀವು ಯಾವಾಗದು ದಿಢೀರಾಗಿ ಮಾಡ್ಕೋಬೇಕಂದ್ರೆ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೆ ನಾನು ಇವತ್ತು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಟೇಸ್ಟಿಯಾದ ಬದನೆಕಾಯಿ ಚಟ್ನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಇರಬೇಕಾದ್ರೆ ಒಂದು ಘಮ ಬರುತ್ತೆ. ಆ ಘಮ ಬರ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ ಬದನೆಕಾಯಿ ಚಟ್ನಿ. ಇವಾಗ ಜೋಳದ ರೊಟ್ಟಿ ಜೊತೆಗೆ ನಾನು ನಿಮಗೆ ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಫೇಮಸ್ ಇದು ಬದನೆಕಾಯಿ ಚಟ್ನಿ ಅಂದರೆ. ಒಲೆಯಲ್ಲಿಟ್ಟು ರೊಟ್ಟಿ ಆದಮೇಲೆ ಒಲೆ ಕಿಚ್ಚಿಗೆ ಹಾಕಿಬಿಡೋರು. ಆವಾಗ ಅದನ್ನು ಸುಟ್ಟಾದ್ಮೇಲೆ ತೆಗೆದು ಕಲ್ಲಲ್ಲಿ ಕುಟ್ಬಿಡ್ತಾಯಿದ್ರು ಹಾಕಿ. ಎಷ್ಟು ಸೂಪರಾಗಿರ್ತಾಯಿತ್ತು ಅಂದರೆ ಪಲ್ಯನೇ ಬೇಡ, ಅಷ್ಟು ಚೆನ್ನಾಗಿ ಚೂರು ಎಣ್ಣೆ ಹಾಕ್ಕೊಂಡು ತಿಂದುಬಿಟ್ರೆ ಮುಗೀತು ಊಟ, ಅದರಲ್ಲೇ ಮುಗಿಸ್ಬಿಡೋರು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಈ ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಎಣ್ಣೆನ ಹಾಕಿ ತೋರಿಸ್ತಾ ಇದ್ದೀನಿ. ಆಗ್ತಾ ಸ್ವಲ್ಪ ಜಾಸ್ತಿನೇ ಆಯಿತು ಎಣ್ಣೆ, ಅಷ್ಟು ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ನೋಡೋದು ನೋಟಿಫಿಕೇಶನ್ ಬರ್ತದೆ, ಫಸ್ಟ್ ನೀವೇ ನೋಡ್ಬೋದು. ಖಂಡಿತ ಇದಕ್ಕೆ ಒಂದು ಲೈಕ್ ಮಾಡಲೇಬೇಕು ನೀವು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.